ಯಾವ ಪರಿ ದೇಶಭಕ್ತಿ ಇದೆ, ಸೈನಿಕರ ಪರವಾಗಿ ಗೌರವ ಇದೆ ಅಂತ ಸಾರಿ ಸಾರಿ ಹೇಳ್ತಾ ಇದೆ. ಈ ದೃಶ್ಯಗಳು ಸಾಕು ನಮ್ಮ ವಿರೋಧಿಗಳ, ನಮ್ಮ ದೇಶದ ಶತ್ರುಗಳ ಇದರಲ್ಲಿ ನಡುಕ ಹುಟ್ಟಿಸಕ್ಕೆ. ಅವ್ರು ಈ ತರದ ಸಾವಿರ ಪ್ರಯತ್ನ ಪಟ್ಟರು ಕೂಡ ಈ ಮಹಾನ್ ದೇಶಕ್ಕೆ ಏನೂ ಆಗಲ್ಲ, ಈ ದೇಶದ ಜನ ಬೆಂಡ್ ಆಗಲ್ಲ ಅನ್ನೋದು ಇದು 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 ಸಾರಿ ಸಾರಿ ಹೇಳ್ತಾ ಇದೆ ಇದು ಅಂತ ಹೇಳಿ. ಕೃಷ್ಣಪ್ಪ ಅವರೇ ಕೇಳಿಸ್ತಾ ಇದೆಯಾ? ಕೇಳಿಸ್ತಾ ಇದೆ ಸರ್. ತಾವು ದೃಶ್ಯಗಳಲ್ಲಿ ಗಮನಿಸ್ತಾ ಇರ್ಬೋದು ಈಗ ಯಾವ ರೀತಿಯಾಗಿ ವಾಹನ, ಹುತಾತ್ಮ ಯೋಧರನ್ನ ಹೊತ್ತಂತ ವಾಹನ ಸಾಕ್ತಾ ಇರಬೇಕಾದ್ರೆ ಕಿಲೋಮೀಟರ್ ಗಟ್ಟಲೆ ಜನ ರಸ್ತೆ ಎರಡೂ ಬದಿ ನಿಂತು ಭಾರತ್ ಮಾತಾಕ್ಕೆ ಜೈ ಅಂತ ಇದ್ದಾರೆ, ಹುತಾತ್ಮ ಯೋಧನಿಗೆ ಜೈಕಾರವನ್ನ ಮೊಳಗಿಸ್ತಾ ಇದ್ದಾರೆ, ಭಾವಪೂರ್ಣವಾಗಿ ವಿದಾಯವನ್ನ ಹೇಳ್ತಿದ್ದಾರೆ. ಇಷ್ಟು ಸಾಕು ನಮ್ಮ ದೇಶದ ಜನರ ಹೃದಯದಲ್ಲಿರುವಂಥ ದೇಶಭಕ್ತಿ ಎಂಥದ್ದು ಅನ್ನೋದನ್ನ ಸಾರಿ ಸಾರಿ ಹೇಳಕ್ಕೆ, ಜೊತೆಗೆ ಶತ್ರುಗಳು ಎಷ್ಟೇ ಪ್ರಯತ್ನ ಪಟ್ಟರು ಕೂಡ ಈ ದೇಶ ಬಗ್ಗಲ್ಲ ಅನ್ನೋದನ್ನ ಸಾರಿ ಸಾರಿ ಹೇಳಕ್ಕೆ ಅನಿಸುತ್ತೆ. ಕೃಷ್ಣಪ್ಪ ಅವರೇ ಸರ್, ಇದು ನಮ್ಮ ಜನಗಳ ಒಂದು ದೊಡ್ಡ ಗುಣ. ಎಲ್ರೂ ದೇಶಭಕ್ತಿಯಿಂದ ತೋರಿಸ್ತಾ ಇದ್ದಾರೆ, ಒಂದು ಜೈಕಾರ ಆಗ್ತಾ ಇದ್ದಾರೆ. ನಮ್ಮ ಯೋಧರಿಗೆ, ಹುತಾತ್ಮ ಯೋಧರಿಗೆ ತೋರಿಸ್ತಾ ಇರುವಂತ ಒಂದು ದೊಡ್ಡ ಗುಣ ಅವ್ರಿಗೂ. ಆದ್ರೆ ಇವ್ರಿಗೆ, ನಮ್ಮ ಶತ್ರುಗಳಿಗೆ ಇಷ್ಟು ಮಾಡಿದ್ರೆ ಸಾಲದು ಸರ್. ಅವರು ಎಲ್ಲಿದ್ದಾರೆ, ನಮ್ಮ ಜನಗಳು, ನಮ್ಮ ಏನು ಸೈನಿಕರನ್ನ ಈ ಒಂದು ಸ್ಥಿತಿಗೆ ತಂದಿದ್ದಾರೆ, ಅವ್ರೆಲ್ಲೇ ಅಡಗಿದ್ರು ಅಂತರನ್ನ ನಾವು ಹೋಗಿ ಹುಡುಕಿ ಆ ಯಾವ ಒಂದು ಮನೆಯೊಳಗ್ ಮನೆಗಿರ್ಲಿ ಅಥವಾ ಒಂದು ಅವ್ರ ಕಾಡೊಳಗ್ ಮನೆಗಿರ್ಲಿ ಹುಡುಕಿ ತಂದು ಅವ್ರನ್ನ ಏನ್ ಈ ತರ ನಮ್ಮ ದೃಶ್ಯ ನೋಡ್ತಾ ಇದಾರೆ ಅದೇ ತರ ಆ ದೃಶ್ಯನ ನಮ್ ಜನಗಳಿಗೆ ತೋರಿಸಿದ್ರೆ ಅವತ್ತು ಆ ಜನಗಳಿಗೆ ಇವತ್ತು ಏನ್ ಜೈಕಾರಾಗಿ ತೋರಿಸ್ತಾ ಇದಾರೆ ಅವ್ರಿಗೊಂದು ಮನಸ್ಸಿಗೆ ಸಮಾಧಾನ ಆಗುತ್ತೆ ಸರ್. ಕೃಷ್ಣಪ್ಪ ಅವರೇ, ನಮ್ಮ ಸೈನಿಕರು ಹುತಾತ್ಮ ಏನಿದೆ ಆ ಒಂದು ನಮ್ಮ ವೀರ ಮರಣ ಹೊಂದಿರೋಂತ ನಮ್ಮ ಸೈನಿಕರಿಗೆ ಒಂದು ಅವರ ಆತ್ಮಕ್ಕೆ ಶಾಂತಿ ಸಿಗಬೇಕು ಅಂದ್ರೆ ನಮ್ಮ ಗಡಿಯಲ್ಲಿ ಇರತಕ್ಕಂತ ಅವ್ರ ತಾಗುದಾಣನ ಹುಡುಕಿ ಅವರನ್ನ ಯಾವ ಒಂದು ಹೆಸರಿಲ್ದಂಗೆ ನಾಮನಿಶಾನೆ ಮಾಡಿ ಪಾಕಿಸ್ತಾನಕ್ಕೆ ಒಂದು ಎಚ್ಚರಿಕೆ ಕೊಟ್ಟಾಗಲೇ ನಮ್ಮ ದುಶ್ಮನ್ ಪಾಕಿಸ್ತಾನ್ ಸ್ವಲ್ಪ ಎಚ್ಚರಿಕೆ ಆಗುತ್ತೆ ಅಂತ ನನ್ಗೆ ಅನಿಸ್ತಾ ಇದೆ. ಆದ್ರೂ ಈ ಒಂದು ದೃಶ್ಯ ನೋಡಿ ನಮ್ಗೆ ತುಂಬಾ ದುಃಖ ಆಗ್ತಾ ಇದೆ. ನಮ್ಮ ಜನಗಳಿಗೂ ಒಂದು, ನಮ್ಮ ಸೈನಿಕರಿಗೊಂದು ಇದು ಕೊಡ್ತಾ ಇದ್ದಾರೆ, ಒಂದು ಸ್ಫೂರ್ತಿ ಕೊಡ್ತಾ ಇದ್ದಾರೆ. ನಮಗೊಂದು ಖುಷಿ ಆಗ್ತಾ ಇದೆ, ನಮ್ಮ ಸೈನಿಕರಾಗಿ ಒಂದು ಖುಷಿ ಆಗ್ತಾ ಇದೆ. ನಮ್ಮ ಜನಗಳಿಗೆ ಇಷ್ಟೊಂದು ಇದು ಕೊಡ್ತಾ ಇದ್ದಾರೆ, ಪ್ರೋತ್ಸಾಹ ಕೊಡ್ತಾ ಇದ್ದಾರೆ ಅಂತ. ಆದ್ರೆ ಈ ಪ್ರೋತ್ಸಾಹ ಜನಗಳಲ್ಲಿ ಇನ್ನೂ ತುಂಬ ಬರ್ಬೇಕು ಅಂದ್ರೆ ನಾವ್ ಯಾವತ್ತು ನಮ್ಮ ಶತ್ರುಗಳನ್ನ ಸದ್ದು ಬಡಿತೀವೋ ಅವಾಗ್ಲೇ ನಮ್ಮ ಜನಗಳಿಗೆ ಈ ಒಂದು ಪ್ರತಿಕಾರನ ತೀರ್ಸಕ್ಕೆ ಒಂದು ಅವಕಾಶ ಆಗುತ್ತೆ. ಆಗ್ಲೇ ಹೇಳ್ತಾ ಇದ್ರಿ, ಜನ ಎಷ್ಟೊಂದು ರೀತಿಯಲ್ಲಿ ಅವರನ್ನ ಸಪೋರ್ಟ್ ಮಾಡೋದನ್ನ ನೋಡಿದ್ರೆ, ಜನ ಎಷ್ಟೊಂದು ರೀತಿಯಲ್ಲಿ ಹುತಾತ್ಮರಾಗಿರುವಂತಹ ಯೋಧರಿಗೆ ನಮನ ಸಲ್ಲಿಸೋದನ್ನ ನೋಡಿದ್ರೆ ನಿಜವಾಗ್ಲೂ ಕೂಡ ದೇಶಭಕ್ತಿ ಅನ್ನೋದು ಈಗಲೂ ಯುವಕರಲ್ಲಿದೆ, ಜನರಲ್ಲಿದೆ ಅನ್ನುವಂಥ ಭಾವನೆ ಮೂಡೋದು ಸಹಜ. ಜನ ಮುತ್ತಿಗ್ತಾ ಇದ್ದಾರೆ, ಎಲ್ಲಿ ಬರ್ತಾ ಇದ್ದೋ ಅಲ್ಲಿ ಮುತ್ತಿಗೆಯನ್ನು ಹಾಕ್ತಾ ಇದ್ದಾರೆ. ಅಂದರೆ ಆ ವ್ಯಾನನ್ನು ಹತ್ತಿ ಅವರ ಅಂತಿಮ ನಮನವನ್ನು ಸಲ್ಲಿಸೋದಕ್ಕೂ ಕೂಡ ಮುಂದಾಗ್ತಾ ಇದ್ದಾರೆ. ಇದೆಲ್ಲ ನೋಡ್ತಾ ಹೋದರೆ ನಿಜವಾಗ್ಲೂ ಕೂಡ ನೀವು ಆಗಲೇ ಹೇಳಿದಿರೋ ಹಾಗೆ ಎಲ್ಲೆಲ್ಲಿದ್ದಾರೆ ಅಲ್ಲಿ ಹುಡುಕಿ ಅವರನ್ನು ಹೊಡೆದುಳಿಸುವಂಥ ಕೆಲಸ ಕೂಡ ಭಾರತ ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಯಾವ ರೀತಿಯಾದಂಥ ಕಾರ್ಯಾಚರಣೆ ಮಾಡಿದ್ರೆ ಒಳಿತು, ಎಂಥ ರೀತಿಯ ಕಾರ್ಯಾಚರಣೆಗೆ ನಮ್ಮ ಸೇನೆ ಸನ್ನದ್ಧರಾಗಿದ್ದಾರೆ ಅಂತ ಹೇಳ್ತೀರಿ ಮೇಜರ್? ಸರ್, ಇವತ್ತು ಏನ್ ಇವರು ಮಾಡಿದ್ದಾರೆ, ಇಂಥ ತಾಗುದಾಣ ನಮ್ಮ ಹತ್ರ ಬೇಕಾದಷ್ಟು ಗೊತ್ತು ಮಾಡಿದ್ದಾರೆ. ನಮ್ಮ ಏನ್ ಅಲ್ಲಿ ಜನಗಳಿದ್ದಾರೆ, ನಮ್ಮ ಏನು ಯೋಧರಿದ್ದಾರೆ, ಇವ್ರನ್ನೆಲ್ಲ ಆಗ್ಲೇ ಗೊತ್ತು ಮಾಡಿದ್ದಾರೆ. ಯಾವ್ಯಾವ ಏರಿಯಾದಲ್ಲಿ ಇದ್ದಾರೆ, ಏನೇನ್ ಮಾಡ್ತಾ ಇದ್ದಾರೆ, ಯಾವ್ಯಾವ ಏರಿಯಾದಿಂದ ಒಳಗೆ ಇನ್ಫಿಲ್ಟ್ರೇಷನ್ ಮಾಡ್ತಾ ಇದ್ದಾರೆ, ಅಂದ್ರೆ ಗುಸ್ಪೇಟ್ ನಮ್ಮ ಪಾಕಿಸ್ತಾನ ಪಡೋಸಿ ದೇಶ ಪಾಕಿಸ್ತಾನದಿಂದ ನಮ್ಮ ದೇಶದೊಳಗೆ ಯಾವ ತರ ಗುಸ್ಪೇಟ್ ಮಾಡ್ತಾ ಇದ್ದಾರೆ ಅನ್ನೋದನ್ನ ಇವ್ರು ಆಗ್ಲೇ ಐಡೆಂಟಿಫೈಡ್ ಮಾಡಿದ್ದಾರೆ. ಇದು ಏನಿಲ್ಲ, ಸ್ವಲ್ಪ ನಮ್ಮ ಸೀನಿಯರ್ ಇಂದ ಒಂದು ಪರ್ಮಿಷನ್ ಸಿಗ್ಬೇಕು. ಅವ್ರು ಏನು ಆದೇಶ ಸಿಕ್ತಿದ್ದಂಗೆ ಅವ್ರು ಹೋಗಿ ಅಟ್ಯಾಕ್ ಮಾಡಿ ಅವ್ರನ್ನ ಸದ್ದು ಬಡ್ದು ನಮ್ಮ ವೀರ ಸೈನಿಕರು ಏನ್ ಇವತ್ತು ಹುತಾತ್ಮರಾಗಿದ್ದಾರೆ ಅವ್ರ ಮನಸ್ಸಿಗೆ ಶಾಂತಿ ಕೊಡುವಂತ ಒಂದು ಕೆಲಸನ ಆದಷ್ಟು ಬೇಗ ಮಾಡಬೇಕು. ಇದ್ರ ಬಗ್ಗೆ ಸರ್ಕಾರ ಸ್ವಲ್ಪ ಗಮನ ಹರಿಸ್ಬೇಕು. ಆ ಕಡೆಗೆ ನಮ್ಮ ಕೇಂದ್ರ ಸರ್ಕಾರ, ಆಮೇಲೆ ನಮ್ಮ ಅಧಿಕಾರಿಗಳು ಏನಿದ್ದಾರೆ ಆ ಏರಿಯಾದಲ್ಲಿ ಅವರು ಕೂಡ ಇದ್ರ ಬಗ್ಗೆ ಎಚ್ಚರಿಕೆ ತಗೊಂಡು ಏನ್ ಇವತ್ತು ನಮ್ಮ ದೇಶದ ಹುತಾತ್ಮರಾಗಿದ್ದಾರೆ ಈ ಒಂದು ಇದ್ರಲ್ಲಿ ಅವರೊಂದು ಆತ್ಮ ಶಾಂತಿ ಸಿಗ್ಬೇಕು ಅಂದ್ರೆ ಅವ್ರನ್ನ ಸದ್ ಬಡಿಲೇಬೇಕು. ಇದಕ್ಕೆ ಪಾಕಿಸ್ತಾನಕ್ಕೆ ಒಂದು ದೊಡ್ಡ ಎಚ್ಚರಿಕೆಯನ್ನು ಕೊಡ್ಲೇಬೇಕು. ಇಲ್ಲ ಅಲ್ಲಿವರೆಗೂ ಅವರಿಗೆ ನಡ್ಕ ಹುಟ್ಟಾಗಲ್ಲ. ಏಕೆಂದ್ರೆ ಇವರು ಇಂಥದನ್ನ ಮತ್ತೆ ಮಾಡ್ತಾನೆ ಇರ್ತಾರೆ. ನಾವ್ ಇಲ್ಲಿಗೆ ಕೈ ಬಿಟ್ರೆ ಇವ್ರು ಸುಮ್ನೆ ಆಗಲ್ಲ. ಅಯ್ಯೋ ಇಂಥ ದೊಡ್ಡ ಇದೇನ್ ಮಾಡಿದೀನಿ, ಮತ್ತೆ ಗುಸ್ಪೇಟ್ ಮಾಡ್ತಾನೆ ಇರ್ತಾರೆ, ಮತ್ತೆ ಜನನ ಕಳಿಸ್ತಾ ಇರ್ತಾರೆ, ಸ್ವಲ್ಪ ಅಂತ ಹೊಡಿತಾನೆ ಇರ್ತಾರೆ. ಇವರಿಗೆ ಒಂದು ಎಲ್ಲಿ ಸಿಗ್ತಾರೆ ಅಲ್ಲಿಗೆ ಹಿಡ್ಕೊಳ್ಳೋದಲ್ಲ. ಈಗ ಏನ್ ನಮ್ಮನ್ನ ಮಾಡಿದ್ರೆ ಅದಕ್ಕೆ 4 ವರ್ಷ ನಾವು ಅವರಿಗೆ ಮಾಡಿ ತೋರಿಸ್ಬೇಕು. ಇದೇ ಒಂದು ನಮ್ಮ ಉದ್ದೇಶ ಆಗಿದೆ. ನಮಗೆ
ಇವತ್ತು ಈ ದೃಶ್ಯನ ನೋಡಿದ್ರೆ ನಾನ್ ಯಾಕಪ್ಪ ಆ ಜಾಗದಲ್ಲಿ ಇಲ್ಲ, ನಾನು ಹೋಗಿ ಇವತ್ತು ನನ್ನ ಮಕ್ಳಿಗೆ ಕೆಪ್ಪಲ್ ಹೊಡಿಬೇಕಾಗಿತ್ತಲ್ಲ ಅಂತ ನನ್ನ ಮನಸ್ಸಿಗೆ ಅನಿಸ್ತಾ ಇದೆ. ಆದ್ರೆ ನಾವ್ ಇವತ್ತು ರಿಟೈರ್ಡ್ ಆಗಿ ಮನೇಲಿ ಕೂತಿದ್ವಿ, ಆದ್ರೂ ನನ್ನ ರಕ್ತ ಈ ವಯಸ್ಸಿನಲ್ಲಿ ಕುದೀತಾ ಇದೆ. ನಾನು ಇವತ್ತು ಹೊಡಿಬೇಕು, ನನ್ನ ಅಣ್ಣ ತಮ್ಮದಿರು ಇದು ಹುತಾತ್ಮರಾಗಿದ್ದಾರೆ, ನನ್ನ ಸಹೋದರರು ಹುತಾತ್ಮರಾಗಿದ್ದಾರೆ ಅಂತ ಒಂದು ನನಗೆ ಚಿಂತೆ ಆಗ್ತಾ ಇದೆ ಸರ್. ನಿಜ, ಆಗ್ಲೇ ನೀವು ಮಾತನಾಡ್ತಾ ಇದ್ರಿ, ವಯಸ್ಸಾಗಿದೆ, ನಿವೃತ್ತನಾಗಿದ್ದೀನಿ, ಆದ್ರೆ ಈಗಲೂ ಕೂಡ ರಕ್ತ ಕುದಿತಾ ಇದೆ, ಅಲ್ಲಿಗೆ ಹೋಗಿ ಉಗ್ರರನ್ನ ಹೊಡೆದುಳಿಸಬೇಕು ಅನ್ನುವಂಥ ರಕ್ತ ಕುದಿತಾ ಇದೆ ಅನ್ನುವಂಥ ಮಾತುಗಳನ್ನ ಹೇಳ್ತಾ ಇದ್ರಿ. ಈ ನುಸುಳುವಿಕೆ ಅನ್ನೋದು ಪ್ರತಿ ದಿನವೂ ಕೂಡ ನಡೀತಾ ಇರುವಂಥ ಚಟುವಟಿಕೆಯಲ್ಲಿ ಸೇನೆ ಕೂಡ ಸನ್ನದ್ಧರಾಗಿದೆ. ಯಾರು ನುಸುಳ್ತಾ ಇದ್ದಾರೋ ನುಸುಳುಕೋರನ್ನು ಕೂಡ ಹಿಡಿದವರನ್ನ ಸದೆಬಡಿಯುವಂಥ ಕೆಲಸ ನಡೀತಾ ಇದೆ. ನೀವು ನೋಡಿರೋ ಹಾಗೆ ಈ ನುಸುಳುಕೋರರ ಸಂಖ್ಯೆ ಜೊತೆಗೆ ಅವ್ರು ಯಾವ ರೀತಿಯಾಗಿ ಆ ಗಡಿಯ ಒಳಗಡೆ ನುಗ್ತಾರೆ ಅನ್ನೋದು ಮೇಜರ್ ಸರ್, ಇದಕ್ಕೆ ಪಾಕಿಸ್ತಾನ ಬೆಂಬಲ ಇದೆ. ಇದು ಓಪನ್ ಆಗಿ ನಾನು ಹೇಳ್ತಾ ಇದ್ದೀನಿ, ಪಾಕಿಸ್ತಾನ ಬೆಂಬಲ. ಈಗ ನಮ್ಮ ಒಂದು ಹಾಸನದ ಗಡಿ ಒಳಗೆ ಬರ್ಬೇಕು ಅಂದ್ರೆ ನಮ್ಮ ಹಾಸನದಿಂದ ಯಾರು ಅವ್ರಿಗೆ ಸಪೋರ್ಟ್ ಕೊಟ್ರೆ ಮಾತ್ರ ಬೇರೆ ಊರಿನ ಮನುಷ್ಯ ನಮ್ಮ ಹಾಸನದೊಳಗೆ ಬರಕ್ ಸಾಧ್ಯ. ನಾವು ಅವ್ರೇನ್ ಮಾಡ್ತಾರೆ, ಒಂದು ಅಲ್ಲಿ ಏನ್ ಸಿವಿಲಿಯನ್ಸ್ ಇದಾರೆ, ಅಲ್ಲಿ ಏನ್ ಪಬ್ಲಿಕ್ ಇದಾರೆ, ಆ ಪಬ್ಲಿಕ್ ಸಪೋರ್ಟ್ ತಗೊಂಡು ಆ ಪಬ್ಲಿಕ್ ಜೊತೆ ಈಗ ಒಂದು ಲೇಡೀಸ್ ಬರೋದೇ ಆಗ್ಲಿ ಅಥವಾ ಅವ್ರ ಜೊತೆ ಬೇರೆಯವರು ಕೆಲಸ ಮಾಡೋರು ಬರೋದಾಗ್ಲಿ, ಅವ್ರ ಜೊತೆ ಬಂದು ನಮ್ಮೊಳಗೆ ಶಾಮೀಲ್ ಆಗ್ತಾರೆ. ಆಮೇಲೆ ಒಂದೊಂದಾಗಿ ಬರ್ತಾ ಇರ್ತಾರೆ, ನಮ್ಮ ದೇಶಕ್ಕೆ ನುಸುಳಿಕೆ ಮಾಡ್ತಾನೆ ಇರ್ತಾರೆ ಸರ್. ಅಂದ್ರೆ ಅಲ್ಲಿಂದ ಏನಾಗುತ್ತೆ, ಈಗ ಲೇಡೀಸ್ ಇರ್ತಾರೆ, ಅಲ್ಲಿ ಜಾಸ್ತಿ ಬೂರ್ಕಾ ಯೂಸ್ ಮಾಡ್ತಾರೆ. ಆ ಬೂರ್ಕದೊಳಗೆ ವೇಪನ್ಸ್ ತರೋದು. ಈಗ ನಾವು ಲೇಡೀಸ್ ಚೆಕ್ ಮಾಡಂಗಿಲ್ಲ. ನೀವು ಆಲ್ರೆಡಿ ಇವಾಗ ಮೊದಲೆಲ್ಲ ಕೇಳಿದೀರಾ, ನಮ್ಮ ಸೈನಿಕರು ಅಲ್ಲಿ ಹೆಂಗಸ್ರ ಮೇಲೆ ತುಂಬಾ ಅತ್ಯಾಚಾರ ಮಾಡ್ತಾರೆ, ಹಾಗ್ ಮಾಡ್ತಾರೆ, ಹೇಗ್ ಮಾಡ್ತಾರೆ ಅಂತ. ಅವ್ರನ್ನ ಮುಟ್ಟೋ ಆಗಿಲ್ಲ, ಅವ್ರ ಏನೋ ಚೆಕ್ ಮಾಡೋಗಿಲ್ಲ. ಅವ್ರೇನ್ ಮಾಡ್ತಾರೆ, ಅದನ್ನ ಒಂದು ಅಡ್ವಾಂಟೇಜ್ ತಗೊಂಡು ನಮ್ ದೇಶಕ್ಕೆ ನುಸುಳಿಕೆ ಮಾಡ್ತಾನೆ ಇರ್ತಾರೆ. ವೇಪನ್ ಬರ್ತಾನೆ ಇರ್ತವೆ, ಬಾಂಬ್ ಬರ್ತಾನೆ ಇರ್ತವೆ, ನಾವು ಚೆಕ್ ಮಾಡೋಕ್ಕಾಗಲ್ಲ. ಅದೊಂದು ನಮ್ಗೆ ಅಲ್ಲಿ ದೊಡ್ಡ ಸಮಸ್ಯೆ ಆಗಿದೆ. ಯಾವುದೇ ಒಂದು ಮನುಷ್ಯನ ಚೆಕ್ ಮಾಡ್ಬೇಕು ಅಂದ್ರೆ ಅದು ಹೆಂಗಸ್ಟೇ ಆಗ್ಲಿ ಗಂಡಸ್ಟೇ ಆಗ್ಲಿ ಚೆಕ್ ಮಾಡ್ಲೇಬೇಕು. ಅಂತ ಒಂದು ಸ್ಥಿತಿ ನಮಗೆ ತುಂಬಾ ಕಷ್ಟ ಆಗುತ್ತೆ, ನಮ್ ಕೈನ ಕಟ್ಟಾಗ್ದಂಗಾಗುತ್ತೆ. ಆವಾಗ ಇವರು ಅದನ್ನ ಒಂದು ಅಡ್ವಾಂಟೇಜ್ ತಗೊಂಡು ಒಳಗಡೆ ನುಸ್ತು ಈ ತರ ಒಂದು ಕೃತ್ಯನ ಮಾಡಕ್ಕೆ ಅವಕಾಶ ಮಾಡದಂಗೆ ಅವರು ಉಪಯೋಗಿಸ್ತಾರೆ ಸರ್. ಇದು ಅಂದ್ರೆ ನೀವು ಹೇಳ್ತಾ ಇರೋದು ನಿರಂತರವಾಗಿ ನಡೆಯುವಂತ ಪ್ರಕ್ರಿಯೆ ಇದು. ಮೇಜರ್, ನೀವು ಹೇಳ್ತಾ ಇರೋದು ನುಸುಳುವಿಕೆ ಅನ್ನೋದು ಯಾವ್ಯಾವ ಭಾಗದಿಂದ ಆಗ್ತಾರೆ, ಯಾವ್ಯಾವ ರೀತಿಯಾಗಿ ಆಗ್ತಾರೆ ಅನ್ನೋದು ಪ್ರತಿ ಹಂತದಲ್ಲೂ ಕೂಡ ಗೊತ್ತಿರುತ್ತೆ. ಆದರೆ ಅಲ್ಲಿ ನಡೀತಾ ಇರುವಂಥ ಚಟುವಟಿಕೆಯನ್ನು ನೋಡ್ತಾ ಹೋದ್ರೆ ಕೈಕಟ್ಟಿ ಕೂರ್ಬೇಕಾದಂತ ಪರಿಸ್ಥಿತಿ ನಮ್ಮ ಸೇನೆಯವರಿಗಿದೆ ಅಲ್ಲಿ. ಹೌದು ಸರ್, ಹೌದು. ನಾವು ಇವತ್ತು ಏನಾದ್ರೂ ಒಂದು ಮಾಡಿ ತೋರ್ಸ್ಬೇಕು ಅಂದ್ರೆ ನಮ್ಗೆ ಏನಾದ್ರು ಒಂದು ಅಧಿಕಾರ ಬೇಕಲ್ಲಿ. ಇವತ್ತು ಯಾವುದೇ ಒಂದು ಅಧಿಕಾರ ಇಲ್ಲ. ಇವತ್ತು ಕಲ್ಲು ಎಸಿತಾರೆ, ನೀವು ನೋಡಿದಿರ ಶ್ರೀನಗರದಲ್ಲಿ ಹೋದ್ರೆ ಮನುಷ್ಯನಿಗೆ ನಾವು ಹುಚ್ಚಿನಾಯಿಗೆ ಕಲ್ಲು ಎಸಿತೇವಲ್ಲ ಆ ತರ ಎಸಿತಾರೆ. ನಾವೇನಾಗದ್ರೆ ನಮ್ ದೇಶಕ್ಕೆ ಹುಚ್ಚಿನಾಯಿಗೋಲ್ಲ ಅವ್ರು ಬಂದು ಇಷ್ಟೊಂದು ಕಲ್ಲಿಸಿತಾ ಇದ್ದಾರೆ. ನಮ್ಮ ರಾಜಕೀಯದವರಾಗ್ಲಿ ಪ್ರತಿಯೊಬ್ಬರಾಗ್ಲಿ ಯಾವ್ದಾದ್ರ ಬಗ್ಗೆ ಎತ್ತುತ್ತಾರೆ, ಒಂದು ಅದಕ್ಕೆ ಏನಾದ್ರು ಪ್ರತಿ ಉತ್ತರ ಕೊಡ್ತಾರ ಹೇಳಿ? ನಿಜ. ಕಲ್ಲು ಎಸಿತಾರೆ, ನಾಯಿ ಒಂದು ಕಲ್ಲು ಹುಚ್ಚಿನ ನಾಯಿಗೆ ಎಷ್ಟಂಗ್ ಎಸಿತಾರೆ, ಕಾಲಲ್ಲಿ ಒದಿತಾರೆ, ನೋಡಿದ್ರ ನೀವು? ನಾವು ಇವು ಒಂದು ಕಾಲು ಒದಿಸ್ಕೊಳಕಿದೀವಿ ನಾವು, ಹುಚ್ಚಿ ನಾಯಿನ ನಾವು. ಹಾಗಾದ್ರೆ ನಾವು ಇಷ್ಟೊಂದು ದೇಶಕ್ಕಾಗಿ ಹೋರಾಡಿ ನಮ್ಮ ತಂದೆ ತಾಯಿಗಳನ್ನ, ನಮ್ಮ ಹೆಂಡತಿ ಮಕ್ಕಳನ್ನ ಎಲ್ಲ ಬಿಟ್ಟು ನಾವು ಅಲ್ಲಿ ಹೋಗ್ತಿದ್ವಿ ಅಂದ್ರೆ ನಮ್ಗೆ ಎಷ್ಟೊಂದು ಇದಿರುತ್ತೆ ನೋಡಿ. ಅಲ್ಲಿ ಬರೀ ಒಂದಿನ ಪ್ರತಿ ಒಂದು ಒಬ್ಬ ಮನುಷ್ಯ ಅಲ್ಲಿ ಹೋಯ್ತು ಅಂದ್ರೆ ಅವನು ಎಲ್ಲಾ ಇಡೀ ಫ್ಯಾಮಿಲಿ ಎಲ್ಲಾ ಬಿಟ್ಟು ಅಲ್ಲಿ ಹೋಗಿರ್ತಾನೆ. ಅವನು ಯಾವತ್ತು ಹೋಗಿ ಕ್ಯಾಂಪಿಗೆ ಸೇರ್ತಾನೆ, ಅವ್ನ ಇಡೀ ಊರು, ಅವ್ನ ಫ್ರೆಂಡ್ಸ್, ಅವ್ನ ಹೆಂಡತಿ ಮಕ್ಳು ಎಲ್ಲಾನು ಮರ್ತಿರ್ತಾನೆ. ಅವನಿಗೆ ಕಣ್ ಮುಂದೆ ಕಾಣೋದು ಒಂದೇ, ನಮ್ಮ ದೇಶ, ನಮ್ಮ ಕರ್ತವ್ಯ. ಇದೇ ಅವ್ನ ಮುಂದೆ ಕಾಣ್ತಾ ಇರುತ್ತೆ. ಮುಂದ್ಗಡೆ ನಾನು ಯಾರು ನೋಡಿಬೇಕು, ನನ್ನ ಎದುರುಗಡೆ ಯಾರು ಬರ್ತಾರೆ, ಯಾವ ಟೈಮಲ್ಲಿ ಬರ್ತಾರೆ, ಏನ್ ಮಾಡ್ತಾರೆ ಅನ್ನೋದು ಬರೀ ಅವ್ನ ಚಿಂತೆಲಿ ಇದೇ ತುಂಬಿರುತ್ತೆ ಹೊರತು ನನ್ನ ಮನೇಲಿ ನನ್ನ ತಂದೆ ತಾಯಿ ಏನಾದ್ರು, ನನ್ನ ಹೆಂಡತಿ ಮಕ್ಳೇನಾದ್ರು ಯಾವ ಚಿಂತೆ ನಾವು ಮನುಷ್ಯನಿಗಿರಲ್ಲ. ಇರೋದು ಒಂದೇ ಚಿಂತೆ, ನನ್ನ ದೇಶ ಕಾಯ್ಬೇಕು, ನಾನೊಬ್ಬ ದೇಶ ಕಾಯಕಾಗಿ ಬಂದಿದ್ದೀನಿ, ನಾನೊಬ್ಬ ಯೋಧ. ಅದನ್ನೇ ಅವನ ಮನಸ್ಸಲ್ಲಿ ತುಂಬಿರುತ್ತೆ ಹೊರತು ಬೇರೆ ಯಾವ್ದು ತುಂಬಿರಲ್ಲ. ಇದನ್ನ ನಾವು ನೋಡ್ಕೊಂಡು ಮುಂದೆ ಈ ತರ ಒಂದು ಆಗದಂಗೆ ಎಚ್ಚರಿಕೆ ವಹಿಸ್ಕೊಂಡು ಹೋಗ್ಬೇಕು ಅಂತ ನನ್ನ ಅಭಿಪ್ರಾಯ. ನಿಜ ಹೇಳ್ತಾ ಇದ್ರಿ, ಹೆಂಡತಿ ಮಕ್ಕಳು ಸ್ನೇಹಿತರು ಎಲ್ಲರನ್ನ ಬಿಟ್ಟು ನಾವು ಅಲ್ಲಿ ಹೋಗಿ ಕಾಯೋದು, ದೇಶದ ಗಡಿಯನ್ನ ಕಾಯಬೇಕು ಅನ್ನುವಂಥ ವಿಚಾರ. ಇಂಥ ಸಂದರ್ಭದಲ್ಲೂ ಕೂಡ ಕಲ್ಲನ್ನು ಎಸೆತಾರೆ ಅಂದ್ರೆ ನಿಜವಾಗ್ಲೂ ಇರುವಂತವರ ಮನಸ್ಥಿತಿ ಯಾವ ರೀತಿ ಇದ್ದು ಅಂತ ಈಗ ಅದೇ ಸರ್ ನಾನು ಹೇಳ್ತಾರೆ ನಿಮ್ಗೆ. ಈ ಒಂದು ನಾವು ಆ ಟೈಮಲ್ಲಿ ಹೋಗಿರ್ತೀವಿ, ನಮ್ಗೆ ಏನಪ್ಪಾ ಅಂದ್ರೆ ನೋಡಿ, ಅಲ್ಲಿ ಹೋದಾಗ ಯಾವ್ದಾದ್ರು ಒಂದು ಪ್ರತಿಕ್ರಿಯೆ ಬೇಕು. ನಾವೇನಾದ್ರು ಒಂದು ಕೆಲಸ ಮಾಡ್ತೀವಿ ಅಲ್ಲಿ ಆ ಟೈಮಲ್ಲಿ. ಇವಾಗ ನೋಡಿ, ಫಾರ್ ಎಕ್ಸಾಂಪಲ್ ನಿಮ್ಗೆ ಹೇಳ್ತಾ ಇದ್ದೀನಿ, ಅಲ್ಲಿ ಬರೀ ಈ ತರದ್ದು ಒಂದು ಸಮಸ್ಯೆ ಅಲ್ಲ. ಈಗ ನೀವು ಬಾರ್ಡರ್ಗೆ ಹೋಗಿ ಜಮ್ಮು ಕಾಶ್ಮೀರದಲ್ಲಿ ಈ ಟೈಮಲ್ಲಿ ಐಸ್ ಬೀಳ್ತಾ ಇರುತ್ತೆ, 4 ರಿಂದ 5 ಅಡಿವರೆಗೂ ಐಸ್ ಬೀಳುತ್ತೆ. ಆ ಒಂದು ಪ್ರಾಬ್ಲಮ್ ಅವರಿಗೆ ಅಲ್ಲಿ, ಅದೊಂದು ಮಾನಸಿಕವಾಗಿ ಅವ್ರಿಗೆ ತೊಂದರೆ ಇರುತ್ತೆ. ಎರಡನೇದಾಗಿ ಪಾಕಿಸ್ತಾನ ಯಾವ ಬೇಕಾವಾಗ ನಮ್ಮ ಮೇಲೆ ಫೈರಿಂಗ್ ಮಾಡ್ತಾ ಇರುತ್ತೆ, ಬಾಂಬರ್ಮೆಂಟ್ ಮಾಡ್ತಾ ಇರುತ್ತೆ, ಅದೊಂದು ಪ್ರಾಬ್ಲಮ್. ಮೂರನೇದಾಗಿ ಈ ಮಿಲಿಟೆಂಟ್ಸ್ ಎಲ್ಲಿ ಯಾವ ಮನೇಲಿ ಇರ್ತಾರೋ, ಯಾವ ಇದರಿಂದ ಏನ್ ಮಾಡ್ತಾ ಇರ್ತಾರೋ ಅದೊಂದು ಇದು.
4ನೇದಾಗಿ ಮನೆ ಪ್ರಾಬ್ಲಮ್. ಇಂಥ ಎಲ್ಲ ಒಂದು ಪ್ರಾಬ್ಲಮ್ ಅವ್ರು ಮರೆತು ಒಂದು ದೇಶಕ್ಕಾಗಿ ಎಲ್ಲಾ ಒಂದು ಇದನ್ನ ನೋಡ್ಕೊಂಡು ಅವರು ಡ್ಯೂಟಿ ಮಾಡ್ತಾ ಇರ್ತಾರೆ. ಆ ಟೈಮಲ್ಲಿ ಇಂಥ ಒಂದು ಆಗ್ಬಿಟ್ರೆ ಇದನ್ನ ಯಾವತ್ತು ನಾವು ಮರಿಬಾರ್ದು. ಇದಕ್ಕೆ ಒಂದು ಪ್ರತೀಕಾರ ಆಗ್ಲೇಬೇಕು. ಇದು ಆದಷ್ಟು ಬೇಗ ಆಗ್ಲೇಬೇಕು ಅನ್ನೋದು ಒಂದು ನನ್ನ ಅಭಿಪ್ರಾಯ ಸರ್. ಅಂದ್ರೆ ನೀವು ಹೇಳ್ತಾ ಇರೋದು ಅಲ್ಲಿ ಯಾವ ಸಂದರ್ಭದಲ್ಲಿ ಏನಾಗುತ್ತೆ ಅನ್ನೋ ಮುನ್ನೆಚ್ಚರಿಕೆನೂ ಇರೋದಿಲ್ಲ, ಆದ್ರೂ ಗಡಿಯನ್ನ ಕಾಯುವಂತ ಕರ್ತವ್ಯನ ನಮ್ಮ ಸೈನಿಕರು ಆ ಗಡಿ ಭಾಗದಲ್ಲಿ ನಿಂತು ಮಾಡ್ತಾ ಇದ್ದಾರೆ. ಯಾವ ಮನೆಯಿಂದ ಬಾಂಬ್ ಬರುತ್ತೋ, ಯಾವ ಮನೆಯಿಂದ ಗುಂಡುಗಳು ಬರ್ತಾವೋ, ಇವೆಲ್ಲದನ್ನು ಮೆಟ್ಟಿ ನಿಂತು ಕೆಲಸ ಮಾಡಬೇಕಾದಂತ ಅನಿವಾರ್ಯತೆ ನಮ್ಮ ಸೈನಿಕರಿಗಿದೆ ಅಲ್ಲಿ. ಹೌದು ಸರ್, ಹೌದೌದು. ನಮ್ಮ ಯೋಧರು ಯಾವ ಟೈಮಲ್ಲಿ ನನ್ಗೆ ಏನಾಗುತ್ತೆ ಅಂತ ಗೊತ್ತಾಗಲ್ಲ. ಆ ಒಂದು ಎಚ್ಚರಿಕೆಯಿಂದ ಅವ್ರು ಮಾಡ್ತಾ ಇರ್ತಾರೆ. ಅಂತ ಟೈಮಲ್ಲಿ ಅವನಿಗೆ ತೋರ್ಸೋದ್ ಮುಂದ್ಗಡೆ ಒಂದೇ ಕಾಣ್ತಿರೋದು, ಇದು ನಮ್ಮ ದೇಶ, ಇದು ನಮ್ಮ ಗಡಿ, ಇದನ್ನ ನಾನು ಕಾಯಕ್ ಬಂದಿದ್ದೀನಿ, ಅದೊಂದೇ ಅವ್ನ ಮುಂದ್ಗಡೆ ಕಾಣ್ತಿರೋದು. ಅಂದ್ರೆ ನಿಮ್ಗೆ ಅನ್ಸೋ ಹಾಗೆ ಅಲ್ಲಿರುವಂತಹ ಕೆಲವೊಂದಷ್ಟು ಜನನು ಇಂಥ ಆತಂಕವಾದಿಗಳಿಗೆ, ಇಂಥ ಟೆರರಿಸ್ಟ್ಗಳಿಗೆ ಇವ್ರ ಜೊತೆಗೆ ಸಾಥ್ ಕೊಡ್ತಾ ಇದಾರೆ ಅಂತ ಏನಾದ್ರು ಅನ್ಸುತ್ತಾ ಮೇಜರ್ ಅಲ್ಲಿ? 100% ಅನ್ಸುತ್ತೆ. ಎಲ್ಲಿವರೆಗೂ ಲೋಕಲ್ ಸಪೋರ್ಟ್ ಇಲ್ವೋ ಟೆರರಿಸ್ಟ್ ಏನು ಮಾಡಕ್ಕಾಗಲ್ಲ ನಮ್ಮ ಮೇಲೆ. ಎಲ್ಲಿವರೆಗೂ ಲೋಕಲ್ ಸಪೋರ್ಟ್ ಅವ್ರಿಗೆ ಇರುತ್ತೆ ಅಲ್ಲಿವರೆಗೂ ಅವ್ರು ಮಾಡ್ತಾನೆ ಇರ್ತಾರೆ. ಯಾವತ್ತು ಅವರಿಗೆ ಲೋಕಲ್ ಸಪೋರ್ಟ್ ನಿಂತೋಗುತ್ತೆ ಆ ದಿವಸನೇ ನಮ್ಮ ಟೆರರಿಸ್ಟ್ ಖತಮ್ ಅಂತ ಹೇಳ್ಕೋಬಹುದು. ಅಲ್ಲಿ ನಮಗೆ 100% ಟೆರರಿಸ್ಟ್ಗೆ ಅವರು ಸಹಾಯ ಮಾಡ್ತಾ ಇದ್ದಾರೆ, ಅವ್ರು ಮಾಡ್ತಾನೆ ಇದ್ದಾರೆ. ಅದನ್ನ ಇದುವರೆಗೂ ಯಾರ ಕೈಲಿ ನಿಲ್ಸಕ್ಕಾಗಿಲ್ಲ. ಎಲ್ಲಿವರೆಗೂ ಅವರೇ ಸ್ವತಃ ಅವರು ಲೋಕಲ್ಸ್ ಯಾವಾಗ ನಿಲ್ಸ್ತಾರೆ, ನಾವು ಇವರು ನಮ್ಮ ಯೋಧರು, ಇವ್ರು ನಮ್ಮ ದೇಶ ಕಾಯಕ್ ಬಂದಿರೋರು, ನಮ್ಮನ್ ಕಾಯಕ್ ಬಂದಿರೋರು, ಇವ್ರಿಗೆ ನಾವು ಸಹಾಯ ಮಾಡ್ಬೇಕು ಅಂತ ಅವ್ರ ಮನಸ್ಸಲ್ಲಿ ಯಾವತ್ ಬರುತ್ತೆ ಆ ದಿವಸ ಜಮ್ಮು ಕಾಶ್ಮೀರದಲ್ಲಿ ಆತಂಕವಾದ ಅನ್ನೋದು ಇರಲ್ಲ ಸರ್. ಅಂದ್ರೆ ಅಲ್ಲಿರೋ ಜನ ಎಲ್ಲವರೆಗೂ ಇವ್ರು ನಮ್ಮ ಸೈನಿಕರು ನಮ್ಮನ್ನು ಕಾಯೋದಕ್ಕೆ ಬಂದಿದ್ದಾರೆ, ನಮ್ಮ ಗಡಿನ ಕಾಯ್ತಾ ಇದ್ದಾರೆ ಅನ್ನೋ ಭಾವನೆ ಜನಕ್ಕೆ ಬರೋದಿಲ್ವೋ ಅಲ್ಲಿವರೆಗೂ ಇದು ನಡೀತಾನೆ ಇರುತ್ತೆ ಅಂತ. ಹೌದು ಸರ್, ಹೌದೌದು. ಅವ್ರ ಮನ್ಸಲ್ಲಿ ಬರ್ಬೇಕು, ನಮ್ಮ ಜನಗಳು ಇವರು ನಮ್ಮ ದೇಶ ಕಾಯಕ್ ಬಂದಿದ್ದಾರೆ, ನಮ್ಮನ್ ಕಾಯಕ್ ಬಂದಿದ್ದಾರೆ ಅನ್ನೋದು ಯಾವತ್ತು ನಮ್ಮ ಜನಗಳ ಹೃದಯದಲ್ಲಿ ಬರುತ್ತೆ ಅವತ್ತು ಆತಂಕವಾದ ಟೆರರಿಸ್ಟ್ ಅನ್ನೋದು ಅಲ್ಲಿಗೆ ಮುಗಿಯುತ್ತೆ. ಆದ್ರೆ ಇವ್ರು ಎಲ್ಲಿವರೆಗೂ ಇವ್ರು ಕೊಡ್ತಾನೆ ಇರ್ತಾರೋ ಇದು ಮುಗಿಯೋದು ಕಷ್ಟ ಆಗುತ್ತೆ. ಇದು ಮುಂದುವರ್ಸ್ಕೊಂಡು ಹೋಗ್ತಾನೆ ಇರ್ತಾರೆ. ಇದನ್ನ ನಾವು ಐಡೆಂಟಿಫೈ ಮಾಡಿ ಆದಷ್ಟು ಬೇಗ ಇದನ್ನ ನಿಲ್ಲಿಸ್ಬೇಕು. ತಾವು ಜಮ್ಮು ಕಾಶ್ಮೀರದಲ್ಲಿ ಏನಾದ್ರು ಕೆಲಸ ಮಾಡಿರೋ ಅನುಭವ ಇದೆಯಾ ಮೇಜರ್ ನಿಮಗೆ, ತಮಗೇನಾದ್ರು? ಹೌದು ಸರ್, ನಾನು ಉಡಿ ಸೆಕ್ಟರ್ ಅಲ್ಲಿ ನೀವು ಲಾಸ್ಟ್ ಒಂದು ಟೈಮಲ್ಲಿ ಅಟ್ಯಾಕ್ ಆಗಿತ್ತು ನೋಡಿ, ಅದರಲ್ಲಿ 1984ರಲ್ಲಿ ನಾನು ಅಲ್ಲೇ ಸರ್ವಿಸ್ ಮಾಡಿದ್ದೆ. ಉಡಿ ಸೆಕ್ಟರ್ ಅದೇ ಇದರಲ್ಲಿ ನಾನು ಉಡಿಲಿ ಅದೇ ಪಾಕಿಸ್ತಾನ್ ಬಾರ್ಡರ್ಲೇ ಇದ್ದೆ. ನಮಗೂ ಅವ್ರಿಗೂ ಒಂದು ಹೆಚ್ಚು ಕಡಿಮೆ ಅಂದ್ರೆ ಒಂದು 200-300 ಮೀಟರ್ ಡಿಫ್ರೆನ್ಸ್ ಇತ್ತು. ಆಮ್ನೆ ಸಾಮ್ನೆ ಅಂತ ಹೇಳ್ತೀವಲ್ಲ ಆ ತರ ನಾನು ಅಲ್ಲಿ 84ರಲ್ಲಿ ಅಲ್ಲಿ ಕೆಲಸ ಮಾಡಿ ಬಂದಿ. 3 ವರ್ಷ ಅಲ್ಲಿ ಕೆಲಸ ಮಾಡಿದೀನಿ. ಆಮೇಲೆ ನಮ್ಮ ಸೇಚಿನ್ ಗ್ಲೇಷರ್ ಅಂತ ಹೇಳ್ತೀವಿ, ಮೊನ್ನೆ ಒಂದು 10 ಜನ ಅಲ್ಲಿ ಇದಾದ್ರು. ನಮ್ಮ ಹಾಸನದ ಸುಬೇದಾರ್ ನಾಗೇಶ್ವರ್ ಕೂಡ ಅದರೊಳಗಿದ್ರು. ಆ ಏರಿಯಾದಲ್ಲೂ ಕೂಡ ನಾನು 85ರಲ್ಲಿ ಅಲ್ಲೂ ಕೂಡ ನಾನು ವರ್ಕ್ ಮಾಡಿದ್ದೀನಿ. ಕಷ್ಟದ ಪರಿಸ್ಥಿತಿಲೂ ಕೂಡ ಅಲ್ಲಿ ಸೋನಾಮಾರ್ಗ್ ಅಂತ ಅಲ್ಲಿ ಕೆಲಸ ಮಾಡಿದ್ದೀನಿ, ಗುಲ್ಮಾರ್ಗಲ್ಲಿ ಮಾಡಿದ್ದೀನಿ. ಏನ್ ಪುಲ್ವಾಮಾ ಅಂತ ಇವತ್ತು ಏನ್ ಇನ್ಸಿಡೆಂಟ್ ಆಗಿದೆ ಈ ಜಾಗದಲ್ಲೂ ಮಾಡಿದ್ದೀನಿ, ರೆಜೋರಿಲಿ ಮಾಡಿದ್ದೀನಿ. ಪುಲ್ವಾಮಾದಲ್ಲೂ ಮಾಡಿದಿರಿ ತಾವು? ಹೌದು, ಅಲ್ಲೂ ಮಾಡಿದ್ದೀನಿ, ಲೇಲ್ ಮಾಡಿದ್ದೀನಿ. ಆ ಟೈಮಲ್ಲಿ ಯಾವ ರೀತಿಯಾದಂತ ಸ್ಥಿತಿ ಇತ್ತು ಮೇಜರ್ ಅಲ್ಲಿ? ಈ ತರದ್ದೇ ಇತ್ತು, ಆದ್ರೆ ಇಷ್ಟಿರ್ಲಿಲ್ಲ. ಈ ಮಟ್ಟಕ್ಕೆ ಏನ್ ಇವತ್ತು ಬೆಳೆದಿದೆ ಆ ಮಟ್ಟದಲ್ಲಿ ಇರ್ಲಿಲ್ಲ. ಅವಾಗ ಶುರು ಆಗ್ತಾ ಇತ್ತು. ಯಾಕೆಂದ್ರೆ 85-86ರಲ್ಲಿ ಇದು ಶುರುವಾಗಿದ್ದು, ಅವಾಗ ಶುರು ಆಗ್ತಾ ಇತ್ತು. ಅಂದ್ರೆ ಈ ಒಂದು ದೊಡ್ಡ ಮಟ್ಟದವರೆಗೂ ಬೆಳೆದಿರ್ಲಿಲ್ಲ. ಅಂದ್ರೆ ಇವತ್ತೇನಾಗಿದೆಪ್ಪ ಅಂದ್ರೆ ದೊಡ್ಡ ಮಟ್ಟಕ್ಕೆ ಬೆಳೆದು ನಿಂತ್ಬಿಟ್ಟಿದೆ ಟೆರರಿಸ್ಟ್ ಅನ್ನೋದು. ಹೌದು, ಆ ಒಂದು ಟೆರರಿಸ್ಟ್ ದೊಡ್ಡ ಮಟ್ಟಕ್ಕೆ ಬೆಳೆದು ನಿಂತಿದೆ. ಇದನ್ನ ನಾವು ಸರ್ವನಾಶ ಮಾಡ್ಲೇಬೇಕು. ಇದನ್ನ ನಾವೆಲ್ಲ ಒಂದು ಇವತ್ತು ಸೇರ್ಕೊಂಡು ಒಂದು ಪ್ರತಿಜ್ಞೆ ಮಾಡ್ಬೇಕು. ನಾವು ಎಲ್ಲರಿಗೂ ಶತ್ರುಗಳ ಟೆರರಿಸ್ಟ್ ಸರ್ವನಾಶ ಮಾಡಲು ಅಲ್ಲಿವರೆಗೂ ನಮ್ಗೆ ಸಮಾಧಾನ ಇಲ್ಲ ಅಂತ ಒಂದು ಪ್ರತಿಜ್ಞೆ ಮಾಡ್ಬೇಕು ನಾವೆಲ್ಲ ಸೇರ್ಕೊಂಡು. ನಿಜ ಅಂಥದ್ದೊಂದು ಪ್ರತಿಜ್ಞೆನ ಇಡೀ ದೇಶ ಮಾಡಬೇಕಿದೆ. ಯಾಕಂದ್ರೆ ಅಲ್ಲಿ ಇಡೀ ದೇಶ ಮಾಡೋದ್ರೊಟ್ಟಿಗೆ ಆ ಭಾಗದಲ್ಲಿರುವಂತಹ ಜನ ಮಾಡಬೇಕಿದೆ. ಯಾಕಂದ್ರೆ ನೀವು ಅಲ್ಲಿ ಕಾಯ್ತಾ ಇರೋದು ದೇಶದ ಗಡಿಯನ್ನ, ನೀವು ಹೋರಾಡ್ತಾ ಇರೋದು ಟೆರರಿಸ್ಟ್ಗಳ ವಿರುದ್ಧ. ಅಲ್ಲಿನ ಜನರ ವಿರುದ್ಧ ಏನು ನೀವು ಹೋರಾಡ್ತಾ ಇಲ್ಲ, ಅಲ್ಲಿನ ಜನರಿಗೆ ನೀವು ಸಮಸ್ಯೆ ಮಾಡ್ತಾ ಇಲ್ಲ. ಇಂಥ ಸಂದರ್ಭದಲ್ಲಿ ಕಾಯ್ತಾ ಇರುವಂತಹ ಸೇನೆಯ ವಿರುದ್ಧವೇ ಅಲ್ಲಿನ ಕೆಲವೊಂದಷ್ಟು ಕಿಡಿಗೇಡಿಗಳು ಕಲ್ಲು ಹೊಡಿತಾರೆ ಅಂದ್ರೆ ಏನ್ ಮಾಡೋದಕ್ಕೆ ಸಾಧ್ಯ ಆಗುತ್ತೆ ಸೇನೆಗಲ್ಲಿ? ನಾವು ಪ್ರತಿಯೊಂದು ಅವರಿಗೆ ಹೆಲ್ಪ್ ಮಾಡ್ತಾ ಇದೀವಿ. ಅಲ್ಲಿರೋಂತ ಒಂದು ಜನಗಳಿಗೆ ಅವರಿಗೆ ರೇಷನ್ ಬೇಕೋ, ಮೆಡಿಸಿನ್ ಬೇಕೋ, ಅವ್ರಿಗೆ ಏನಾದ್ರು ಕಾಯಿಲೆ ಆದ್ರೆ ನಮ್ಮ ಆಸ್ಪತ್ರೆಯಿಂದ ಅಥವಾ ಏನಾದ್ರು ತೊಂದರೆ ಆದ್ರೆ ನಮ್ಮ ಇದರಿಂದ ಎಲ್ಲಾ ಒಂದು ಅನುಕೂಲ ಮಾಡ್ಕೊಡ್ತಾ ಇದೀವಿ. ಆದ್ರೆ ಅವರಿಂದ ನಮಗೆ ಯಾವ್ದು ಒಂದು ನಯಾ ಪೈಸದ ಅನುಕೂಲ ನಮಗೆ ಆಗ್ತಾ ಇಲ್ಲ. ಇದರಲ್ಲಿ ನಮ್ಮ ಒಂದು ಏನು ನಮ್ಮ ಸೈನಿಕರು ಇದಾರೆ ಅವ್ರಿಗೆ ತುಂಬಾ ಅನಾನುಕೂಲ ಆಗ್ತಾ ಇದೆ. ನಿಜವಾಗ್ಲೂ ಅನಾನುಕೂಲತೆ ಆಗುತ್ತೆ. ಯಾಕಂದ್ರೆ
ನೀವು ಉಗ್ರರು ಎಲ್ಲಿದ್ದಾರೆ ಅಂತ ಹುಡುಕೊಂಡು ಹೋಗೋ ಸಂದರ್ಭದಲ್ಲಿ ಅಕ್ಕಪಕ್ಕದ ಮನೆಯಿಂದ ಎಲ್ಲಿಂದ ಬಾಂಬ್ ಬರುತ್ತೆ ಅನ್ನೋದು ನಮಗೆ ಗೊತ್ತಿರಲ್ಲ. ಅಷ್ಟರ ಮಟ್ಟಿಗೆ ನಾವು ಓಡಾಡಬೇಕು ಅಂತ ಹೇಳ್ತಾ ಇದ್ರಿ ಅಲ್ಲಿ. ಯಾಕೆಂದ್ರೆ ನಮ್ಮನ್ನ ಅವರು ಬೇಗ ಐಡೆಂಟಿಫೈ ಮಾಡ್ತಾರೆ. ನಾವು ಯೂನಿಫಾರ್ಮ್ ಅಲ್ಲಿ ಇರ್ತೀವಿ, ಹೌದು, ನಮ್ಗೆ ಬೇಗ ಐಡೆಂಟಿಫೈ ಮಾಡ್ತಾರೆ. ಆದ್ರೆ ಅವರು ನಾವು ಐಡೆಂಟಿಫೈ ಮಾಡೋದು ತುಂಬಾ ಕಷ್ಟ ಆಗುತ್ತೆ. ಈಗ ನಮ್ಮ ಒಂದು ಡಿಸ್ಟಿಕ್ ಇಂದ ಯಾವ್ದಾರ ಒಂದು ಸಿವಿಲಿಯನ್ಸ್ ಗೆ ಒಂದು ಫೈರ್ ಮಾಡುದು, ಆತನ ಡೆತ್ ಆಯ್ತು, ಒಳ್ಳೆ ಹೈಲೈಟ್ ಆಗ್ಬಿಡುತ್ತೆ. ಪಾಕಿಸ್ತಾನದವರು ಇಂಡಿಯನ್ ಆರ್ಮಿ ದೌರ್ಜನ್ಯ ನಡೆಸ್ತಾ ಇದ್ದಾರೆ, ಇದು ಸಿವಿಲ್ ಮೇಲೆ ಎಲ್ಲ ಫೈರಿಂಗ್ ಮಾಡ್ತಾ ಇದ್ದಾರೆ, ಅವ್ರ ಕುಟುಂಬನ ಇದು ಅವರಿಗೆ ಜೀವನ ಮಾಡಕ್ ಬಿಡ್ತಾ ಇಲ್ಲ, ಹಾಗೆ ಹೀಗೆ ಅಂತ ನೀವೇ ಕೇಳ್ತೀರಪ್ಪ. ಆಟ ಒಂದು 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 ನಮ್ಮ ಸಮಸ್ಯೆ ಅಲ್ಲೊಂದು ಇದೊಂದು ದೊಡ್ಡ ಸಮಸ್ಯೆ ಆಗಿದೆ ಅಲ್ಲಿ. ನಾವೇನಾದ್ರು ತಪ್ಪಿ ಅವ್ರಿಗೆ ಒಂದು ಹೊಡಿತು ಅಂದ್ರೆ ಅಲ್ಲಿ ಮುಗೀತು. ನಾವೊಂದು ಅದ್ರೊಳಗೆ 10 ಜನ ಟೆರರಿಸ್ಟ್ ನುಗ್ಗಿ ಹೋಗಿರ್ತಾರೆ. ಹೌದು, ಅಂತ ಒಂದು ಸಂದರ್ಭದಲ್ಲಿ ನಮಗೆ ಅಲ್ಲಿ ಒಂದು ಕಂಟ್ರೋಲ್ ಮಾಡ್ಬೇಕು ಅಂದ್ರೆ ತುಂಬಾ ಕಷ್ಟ ಆಗುತ್ತೆ. ಯಾಕೆಂದ್ರೆ ನಮ್ಮ ಇಲ್ಲಿ ಏನು ಬಟ್ಟೆ ಹಾಕ್ತಿವಿ ಆ ಬಟ್ಟೆಗೂ ಅಲ್ಲಿ ಅವ್ರು ಹಾಕೋ ಬಟ್ಟೆಗೂ ತುಂಬಾ ವ್ಯತ್ಯಾಸ ಇದೆ. ಅವ್ರು ಹಾಕೋ ಬಟ್ಟೆ ಟೆರರಿಸ್ಟ್ ಅದೇ ಬಟ್ಟೆ ಹಾಕ್ತಾರೆ, ಅಲ್ಲಿರುವಂತ ಸಿವಿಲ್ ಜನಗಳು ಅದೇ ಬಟ್ಟೆ ಹಾಕ್ತಾರೆ, ಮತ್ತೆ ಅಲ್ಲಿ ವೇಷ ದೂಷಣೆನೇ ಬೇರೆ ತರ ಇರುತ್ತೆ, ನಮ್ ತರ ಇರಲ್ಲ. ಈಗ ನಾವೊಂದು ಜನಗಳಿಗೆ ಐಡೆಂಟಿಫೈ ಮಾಡ್ಬೋದು. ಈಗ ನಮ್ಮ ಇವನ್ ಕರ್ನಾಟಕದವರು, ಇವನ್ ತಮಿಳ್ನಾಡು, ಇವನ್ ಆಂಧ್ರ, ಇವರು ಪಂಜಾಬ್ನವರು ಅಂತ ಒಂದು ಐಡೆಂಟಿಫೈ ಮಾಡ್ಬೋದು. ಅಲ್ಲಿರೋ ಒಂದು ಕಾಶ್ಮೀರದಲ್ಲಿ ಇರುವಂತ ಒಂದು ಜನಗಳಿಗೆ ಇವನು ಮನುಷ್ಯ ಇಲ್ಲಿಯವನೆಯೋ ಅಥವಾ ಕಾಶ್ಮೀರದನೋ ಅಥವಾ ಬೇರೆ ಟೆರರಿಸ್ಟೋ ಪಾಕಿಸ್ತಾನದನೋ ಅಂತ ಯಾವ್ದು ಒಂದು ನಾವು ಬೇಗ ಐಡೆಂಟಿಫೈ ಮಾಡಕ್ಕಾಗಲ್ಲ. ಇದರಿಂದ ನಮಗೆ ತುಂಬಾ ಹಿನ್ನಡೆ ಆಗ್ತಾ ಇದೆ. ನಿಜ. ಇನ್ನೊಂದು ವಿಚಾರ, ಈ CRPF ವಾಹನ ಆಗ್ಲಿ ಅಥವಾ ಯಾವ್ದಾದ್ರು ಸೇನಾ ವಾಹನ ಹೋಗುವಂತ ಸಂದರ್ಭದಲ್ಲಿ ಅಕ್ಕಪಕ್ಕ ಬರ್ತಾ ಇರುವಂತ ವಾಹನಗಳ ಮೇಲೂ ಕೂಡ ನಿಗಾ ಇಟ್ಟಿರ್ತೀರಿ. ಸರ್, ನಮ್ಮದು ಈ ತರ ವಾಹನಗಳು ಮಾಡ್ಬೇಕಾದ್ರೆ ಏನಾಗುತ್ತಪ್ಪ ಅಂದ್ರೆ, ನಾವು ನಮ್ಮ ಸೈನ್ಯ ವಾಹನನೇ ಆಗ್ಲಿ ಅಥವಾ CRPF ವಾಹನನೇ ಆಗ್ಲಿ, ಇದಕ್ಕೆ ಓಡಾಡಕ್ ಮೊದಲು ನಾವು ಒಂದು ರೋಡ್ ROP ಅಂತ ಮಾಡಿರ್ತೀವಿ. ROP ಅಂದ್ರೆ ರೋಡ್ ಕ್ಲಿಯರೆನ್ಸ್ ಪಾರ್ಟಿ ಅಂತ ಮಾಡಿರ್ತೀವಿ, ರೋಡ್ ಓಪನಿಂಗ್ ಪಾರ್ಟಿ ಅಂತ ಮಾಡಿರ್ತೀವಿ. ಆ ರೋಡ್ ಓಪನಿಂಗ್ ಪಾರ್ಟಿ ಆಲ್ರೆಡಿ ಮುಂದೆ ಹೋಗಿರುತ್ತೆ. ಎಲ್ಲಾ ಕಡೆನೂ ಆ ಕಡೆ ಈ ಕಡೆ ಮೈನ್ಸ್ ಏನಾದ್ರು ಫಿಟ್ ಮಾಡಿರ್ತಾರೋ, ಏನಾದ್ರು ಇದು ಜನಗಳು ಕೂತಿದ್ದಾರೋ ನಮ್ಮ ಮೇಲೆ ಫೈರಿಂಗ್ ಮಾಡಕ್ಕೆ, ಎಲ್ಲಾ ಒಂದು ನೋಡ್ಕೊಂಡು ಹೋಗಿ ಅಲ್ಲಿ ಒಬ್ರು ಕಮಾಂಡ್ ಇರ್ತಾರೆ. ಅವ್ರು ಕಮಾಂಡ್ ರಿಪೋರ್ಟ್ ಮಾಡ್ತಾರೆ, ಸರ್ ರೋಡ್ ಓಪನಿಂಗ್ ಇದೆ, ಇವಾಗ ನಮ್ಮ ಚಾನಲ್ಗಳು ಬರ್ಬೋದು, ಗಾಡಿಗಳು ಬರ್ಬೋದು ಅಂತ ಒಂದು ಆದೇಶ ಮಾಡ್ತಾರೆ. ಆ ನಂತರವೇ ನಮ್ಮ ಒಂದು ಕ್ಯಾನ್ವಾಯ್ ಅಲ್ಲಿಂದ ಮೂವ್ಮೆಂಟ್ ಮಾಡುತ್ತೆ. ಅಲ್ಲಿವರೆಗೂ ಯಾವತ್ತು ನಮ್ದು ರೋಡ್ ಓಪನಿಂಗ್ ಆಗದಲ್ಲೇ ಮೂವ್ಮೆಂಟ್ ಮಾಡಲ್ಲ. ಪ್ರತಿಯೊಂದು ಜಾಗದಲ್ಲೂ ನಮ್ಮವ್ರು ಇರ್ತಾರೆ ಅಲ್ಲಿ. ಓಕೆ. ಸೊ ಈ ತರ ಯಾವುದೇ ಒಂದು ಅಟ್ಯಾಕ್ ಮಾಡ್ಬೇಕಾದ್ರೆ ಅವ್ರಿಗೆ ಏನಾಗಿದೆ ಅವ್ರಿಗೆ ಗೊತ್ತಿದೆ. ಇವಾಗ ನಾವು ಫೈರಿಂಗ್ ಮಾಡಿದ್ರೆ ಏನ್ ಜನ ಜಾಸ್ತಿ ನಾವು ಕ್ಯಾಜುಯಾಲಿಟಿ ಮಾಡಕ್ಕಾಗಲ್ಲ. ಈ ತರ ಒಂದು ಪ್ಲಾನ್ ಮಾಡ್ಕೊಂಡ್ರೆ ಒಂದು ಬಸ್ ಅಲ್ಲಿ ಈಗ ಅವ್ರು ಮೂವ್ಮೆಂಟ್ ಮಾಡೋದು ನೋಡಿರ್ತಾರೆ. ನಾವು ಬಸ್ ಅಲ್ಲಿ ಹೋಗ್ತಾ ಇರ್ತೀವಿ, ಗಾಡಿ ಎಷ್ಟು ಜನ ಹೋಗ್ತಾ ಇರ್ತಾರೆ, ಬಸ್ ಅಲ್ಲಿ ಎಷ್ಟು ಜನ ಹೋಗ್ತಾ ಇರ್ತಾರೆ, ಇದನ್ನ ಪ್ರತಿದಿನ ನಮ್ಮನ್ನ ಫಾಲೋ ಮಾಡಿರ್ತಾರೆ ಅವರು. ಫಾಲೋ ಮಾಡಿದಾಗ ಯಾವ ಜಾಗದಲ್ಲಿ ನಾವು ಈ ತರ ಮಾಡಿದ್ರೆ ಒಳ್ಳೇದು ಅಂತ ಅವ್ರು ಫ್ರೀ ಪ್ಲಾನ್ ಮಾಡ್ಕೊಂಡು ಇವತ್ತು 350 kg ಐಡಿನ ಇವರು ಎಕ್ಕಟ್ಟ ಮಾಡಿದ್ದಾರೆ. ಅಂದ್ರೆ ಇದು ಇವತ್ತು ಮಾಡಿರೋದಲ್ಲ, ಸುಮಾರು ದಿವಸದಿಂದ ಇದನ್ನ ತಯಾರು ಮಾಡ್ಕೊಂಡು ಫ್ರೀ ಪ್ಲಾನ್ ಮಾಡ್ಕೊಂಡು ನಾವು ಎಲ್ಲಿ ಗಾಡಿ ನಿಲ್ಸಿದ್ರೆ ಯಾವ ಜಾಗದಲ್ಲಿ ಜಾಸ್ತಿ ಕ್ಯಾಜುಯಾಲಿಟಿ ತಗೋಬಹುದು ಅನ್ನೋ ಒಂದು ಫ್ರೀ ಪ್ಲಾನ್ ಮಾಡ್ಕೊಂಡು ಅಲ್ಲಿ ಬಂದು ಇದನ್ನ ಬ್ಲಾಸ್ಟ್ ಮಾಡಿದ್ದಾರೆ ಸರ್. ಅಲ್ಲ, 350 kg ಐಡಿನ ಇಟ್ಕೊಂಡು ಈ ರೀತಿಯಾಗಿ ಬ್ಲಾಸ್ಟ್ ಮಾಡ್ತಾರೆ ಅಂದ್ರೆ ಎಷ್ಟರ ಮಟ್ಟಿಗೆ ಪ್ಲಾನ್ ಮಾಡ್ಕೊಂಡಿರ್ತಾರೆ, ಎಷ್ಟು ದಿನಗಳ ಮಟ್ಟಿಗೆ ಪ್ಲಾನ್ ಮಾಡ್ಕೊಂಡಿರ್ತಾರೆ ಅಂತ ಅವರು? ಸಿವಿಲಿಯನ್ ಪ್ರೊಟೆಕ್ಷನ್ ಸಿಕ್ಕಿದೆ ಅವ್ರಿಗೆ. ಯಾವ್ದು ಇಷ್ಟೊಂದು ಮಾಡ್ತಾ ಇದಾರೆ ಅಂದ್ರೆ 350 kg ತಗೊಂಡಿದ್ದಾರೆ ಅಂದ್ರೆ ಅಲ್ಲಿ ಲೋಕಲ್ ಪ್ರೊಟೆಕ್ಷನ್ ಸಿಕ್ಕಿದೆ ಇವ್ರಿಗೆ. ಆದ್ರಿಂದಾನೇ ಇವ್ರು ಆತರ ಮಾಡಿರೋದು. ಇಲ್ಲಾಂದ್ರೆ ಬೇರೆ ಯಾವ್ದೋ ಲೋಕಲ್ ಪ್ರೊಟೆಕ್ಷನ್ ಇಲ್ದಲೆ ಇವ್ರ ಆತರ ಮಾಡಕ್ ಬರಲ್ಲ. ನಿಜ ನಿಜ ನಿಜ. ಅಂದ್ರೆ ಈ ರೋಡ್ ಕ್ಲಿಯರೆನ್ಸ್ ಅನ್ನ ಒಂದ್ಸತಿ ಮಾಡ್ಕೊಂಡಿರ್ತಾರೆ, ಕಮಾಂಡೋ ಹೋಗಿ ರೋಡ್ ಕ್ಲಿಯರ್ ಇದೆ, ಓಪನ್ ಇದೆ, ಹೋಗ್ಬೋದು ಅಂತ. ಈ ತರ ಗಾಡಿಗಳು ಓಡ್ತೆ, ಆರ್ಮಿದೇ ಆಗ್ಲಿ, CRPF ಆಗ್ಲಿ, DHF ಆಗ್ಲಿ, ಯಾವುದೇ ಒಂದು ಗಾಡಿ ಮೂವ್ಮೆಂಟ್ ಮಾಡ್ಬೇಕು ಅಂದ್ರೆ ಮೊದಲು ರೋಡ್ ಕ್ಲಿಯರೆನ್ಸ್ ಮಾಡ್ಕೊಂಡಿರ್ತಾರೆ. ROP ಅಂತ ಮಾಡ್ತೀವಿ, ರೋಡ್ ಓಪನಿಂಗ್ ಪಾರ್ಟಿ ಅಂತ ನಮ್ದು ಹೋಗಿರುತ್ತೆ. ಪ್ರತಿ ಒಂದು 3 ಕಿಲೋಮೀಟರ್ ಒಂದೊಂದು ಪಾರ್ಟಿ ಇರುತ್ತೆ. ಅವರೆಲ್ಲ ನೋಡ್ಕೊಂಡು ಅಕ್ಕಪಕ್ಕ ಎಲ್ಲ ನೋಡ್ಕೊಂಡು ಹೋಗ್ಬೇಕಾದ್ರೆ ಆಮೇಲೆ ಇದು ಕೊಡ್ತಾರೆ, ಮೆಸೇಜ್ ಕೊಡ್ತಾರೆ, ಸರ್ ರೋಡ್ ಓಪನ್ ಇದೆ, ವೆಹಿಕಲ್ ಮೂವ್ ಮಾಡ್ಬೋದು ಅಂತ ಹೇಳಿ. ಅವಾಗ ಅಲ್ಲಿಂದ ಮೂವ್ಮೆಂಟ್ ಶುರು ಆಗೋದು. ಆ ಮೂವ್ಮೆಂಟ್ ಅನ್ನ ನೋಡ್ಕೊಂಡು ಇವರು ಪ್ಲಾನ್ ಮಾಡಿರ್ಬೋದು ಅಂತ ನಿಮ್ಮ ಊಹೆ? ಹೌದು ಸರ್, ನಮ್ಮ ಮೂವ್ಮೆಂಟ್ ಅನ್ನ ನಾವು ಫಸ್ಟ್ ಅಂದ್ರೆ ಇವತ್ತು ಮೂವ್ಮೆಂಟ್ ಅಲ್ಲ, ಇದಕ್ಕಿಂತ ಮೊದಲು ನಾವು ಮೂವ್ಮೆಂಟ್ ಮಾಡಿರ್ತೀವಲ್ಲ, ಆ ಮೂವ್ಮೆಂಟ್ ಅನ್ನ ನೋಡ್ಕೊಂಡು ನಾವು ಯಾವ ತರ ಆಕ್ಷನ್ ಮಾಡ್ಬೋದು ಅನ್ನೋ ರೀತಿಲಿ ಆ ಮೂವ್ಮೆಂಟ್ ಅನ್ನ ನೋಡ್ಕೊಂಡು ಆ ಒಂದು ಇದನ್ನ ತಗೊಂಡು ಇವರು ಮೊನ್ನೆ ಮಾಡಿದ್ದಾರೆ. ಅಲ್ಲ, ಇಷ್ಟೊಂದು ಸುಧಾರಿತ ಸ್ಫೋಟಕಗಳನ್ನ ಬಳಸ್ಕೊಂಡು ಈ ನಿಟ್ಟಲ್ಲಿ ಮಾಡ್ತಾರೆ ಅಂದ್ರೆ ನೀವು ಹೇಳಿರೋ ಹಾಗೆ ಅಲ್ಲಿರುವಂತಹ ಕೆಲವೊಂದಷ್ಟು ಸ್ಥಳೀಯರ ಸಾತಂತೂ ಇದ್ದೇ ಇರುತ್ತೆ. ಹೌದು ಸರ್, 100% ಸ್ಥಳೀಯರು ಏನಿದ್ದಾರೆ ಅವ್ರದ್ದು ಸಪೋರ್ಟ್ ಇದ್ದೇ ಇದೆ ಅವರಿಗೆ. ಇಲ್ಲ ಅಂದ್ರೆ ಇಷ್ಟರ ಮಟ್ಟಿಗೆಲ್ಲ ಅವರು ಮಾಡೋದಕ್ಕೆ ಸಾಧ್ಯ ಆಗೋದೇ ಇಲ್ಲ. ಇಲ್ಲ, ಆಗೋದಿಲ್ಲ. ಇಷ್ಟು ಮಟ್ಟಿಗೆ ಮಾಡ್ಬೇಕು ಅಂದ್ರೆ ಅವ್ರು ಎಲ್ಲಿಂದ ಸಾಧ್ಯ ಆಗುತ್ತೆ? ಈಗ ನಾವೇನಾದ್ರು ಒಂದು ಇಲ್ಲಿ
ಯಾರು ಒಂದು ಹೋಗ್ತಾ ಇದಾರೆ ಅಂದ್ರೆ ನಮಗೂ ಗೊತ್ತಾಗುತ್ತೆ ಇಂಥ ಗಾಡಿ ನಿಂತದ್ ಹೋಗ್ತಾ ಇದೆ ಅಂತ ಎಲ್ಲರೂ ಹೇಳೇ ಹೇಳ್ತಾರಲ್ವಾ. ಈಗ ಯಾರು ಒಬ್ರು ಹೇಳಿದಾಗ ಇನ್ನೊಬ್ರು ಹೇಳೇ ಹೇಳ್ತಾರೆ. ಬಟ್ ಆದ್ರೆ ಅಲ್ಲಿ ಯಾರು ಹೌದು. ಸೊ ಹೀಗಾಗಿ ನಮ್ಗೆ ಅಲ್ಲಿ ತುಂಬಾ ಹಿನ್ನಡೆ ಆಗ್ತಾ ಇದೆ ನಮ್ಮ ಸೈನಿಕರಿಗೆ. ಇದು ಭಾರಿ ದುರಂತ. ನಮ್ಗೆ ತುಂಬಾ ಒಂದು ಯೋಚನೆ ಮಾಡ್ಬೇಕು ನಾವು. ಇವತ್ತು ಏನ್ ನಮ್ಮ ಸೈನಿಕರ ಮೇಲೆ ದಾಳಿ ನಡೆದಿದೆ, ಇದು ಭಾರಿ ಒಂದು ದುಃಖದ ದುರಂತ ಅಂತ ಹೇಳ್ಬೋದು. ಮೇಜರ್, ನೀವು ಆಗ್ಲೇ ಹೇಳ್ತಾ ಇದ್ರಿ ಈ ಮೈನಿಂಗ್ ಇದನ್ನ ಮಾಡಿ ಬ್ಲಾಸ್ಟ್ ಮಾಡೋದು ಅಥವಾ ಎಲ್ಲೋ ದೂರದಲ್ಲಿ ಕೂತ್ಕೊಂಡು ಫೈರಿಂಗ್ ಮಾಡೋದು, ಇವೆಲ್ಲ ಆದಂಥ ಸಂದರ್ಭದಲ್ಲಿ ಕ್ಯಾಜುಲಿಟಿ ತೀರಾ ಕಡಿಮೆ ಇರುತ್ತೆ, ನಮ್ಮ ಸೇನೆಯವರು ಕೂಡ ವಾಪಸ್ ಅದಕ್ಕೆ. ಬಟ್ ಈ ರೀತಿ ಆತ್ಮಾಹುತಿ ದಾಳಿಯನ್ನೇ ಮಾಡ್ತಾರೆ ಅಂದರೆ ಇದೊಂದು ಮತ್ತೊಂದು ಹೊಸ ರೀತಿ ಸುಧಾರಿತವಾಗಿ ಅವರು ಕೆಲಸಕ್ಕೆ ಹಾಕ್ತಿದ್ದಾರೆ ಅಂತ ಅನ್ಸುತ್ತಲ್ವಾ ಇದು? ಅಲ್ಲ, ಇದು ಏನಂದ್ರೆ ಇವ್ರು ಮೊದಲು ಯಾವ್ದಾದ್ರು ಒಂದು ಇದ್ ಮಾಡ್ಕೊಂಡಿರ್ತಾರೆ. ಈಗ ಸಣ್ಣ ಫೈರಿಂಗ್ ಮಾಡಿದ್ರೆ ನೀವೇನು ಒಬ್ಬರಿಗೆ ಹೊಡಿಬಹುದು, 2 ಜನಕ್ಕೆ ಹೊಡಿಬಹುದು, 3 ಜನಕ್ಕೆ ಹೊಡಿಬಹುದು. ಹೌದು. ಆದ್ರೆ ನೀವು ಒಬ್ಬರು ಇಬ್ಬರಿಗೆ ಹೊಡಿತಿದ್ದಂಗೆ ನಿಮ್ಮ ಮೇಲೆ ಕೌಂಟರ್ ಅಟ್ಯಾಕ್ ಆಗುತ್ತೆ ಅದೇ ಟೈಮಲ್ಲಿ. ನಿಜ. ನೀವು ಏನ್ ಫೈರಿಂಗ್ ಮಾಡ್ತೀರಾ ಅವ್ರನ್ನ 1-2 ಜನ ಸಾಯ್ಸಕ್ಕೆ ಅಂತ, ಆ ಟೈಮಲ್ಲಿ ಕೌಂಟರ್ ಫೈರಿಂಗ್ ಆಗುತ್ತೆ ಅವ್ರ ಮೇಲೆ. ಅವಾಗ ಏನ್ ಮಾಡ್ತಾರೆ, ಅವ್ರು ಎಷ್ಟು ಜನ ಇರ್ತಾರೆ ಅವರೆಲ್ಲ ಹೋಗ್ಬಿಡ್ತಾರೆ. ಹೌದು. ಈ ತರ ಒಂದು ಬಾಂಬ್ ಬ್ಲಾಸ್ಟ್ ಮಾಡಿದ್ರೆ ಅದು ಕೌಂಟರ್ ಅಟ್ಯಾಕ್ಗೆ ಬರಲ್ವಲ್ಲ. ಆ ರೀತಿಲಿ ಒಂದು ಯೋಜನೆ ಮಾಡ್ಕೊಂಡು ಇವ್ರು ಪ್ರೀ ಪ್ಲಾನ್ ಮಾಡ್ಕೊಂಡು ಇದನ್ನ ಮಾಡಿದ್ದಾರೆ. ಓಕೆ. ನೀವು ಕಾನ್ವಾಯ್ ಹೋಗ್ತಾ ಇರ್ಬೇಕಾದ್ರೆ ಒಂದು ವೆಹಿಕಲ್ಗೂ ಮತ್ತೊಂದು ವೆಹಿಕಲ್ಗೂ ಕಮ್ಯುನಿಕೇಶನ್ ಇರುತ್ತಾ ಮೇಜರ್ ಅಲ್ಲಿ ಇಬ್ಬರ ಮಧ್ಯೆ? ಅಲ್ಲಿ ಒಂದು ಕಮ್ಯುನಿಕೇಶನ್ ಇರಲ್ಲ. ಆದ್ರೆ ಒಂದು ವೆಹಿಕಲ್ ಇಂದ ಇನ್ನೊಂದು ವೆಹಿಕಲ್ ಗೆ ನಾವು 50 ಮೀಟರ್ ಡಿಸ್ಟೆನ್ಸ್ ಇಟ್ಕೊಂಡಿರ್ತೀವಿ. 50 ಮೀಟರ್. ಈ ತರ ಅಟ್ಯಾಕ್ ಆಗುತ್ತೆ ಅಂತಾನೆ ಹೇಳಿ ಆ ಸ್ಪೀಡ್ ಏನಾದ್ರು ಯಾವ್ದಾದ್ರು ಒಂದು ವೆಹಿಕಲ್ ಮೇಲೆ ಅಟ್ಯಾಕ್ ಆಯ್ತು ಅಂದ್ರೆ ಅದು ಒಂದೇ ವೆಹಿಕಲ್ ಮೇಲೆ ಅಟ್ಯಾಕ್ ಆಗ್ಬೇಕು. ಮತ್ತೆ ಹಿಂದೆ ಮುಂದೆ ಇರೋ 2 ವೆಹಿಕಲ್ ಅದಕ್ಕೆ ಪ್ರೊಟೆಕ್ಷನ್ ಮಾಡ್ಬೇಕು ಅಂತ ಹೇಳಿ ನಾವು 50 ಮೀಟರ್ ಡಿಸ್ಟೆನ್ಸ್ ಇಟ್ಕೊಂಡು ನಾವು ಅದನ್ನು ಮೂವ್ ಮಾಡ್ತೀವಿ. ಓಕೆ. ಆ ರೀತಿ ಡಿಸ್ಟೆನ್ಸ್ ಮೇಂಟೈನ್ ಮಾಡಿದಿರಿ ಅಂತಾನೆ ಬರೀ ಬಸ್ಗೆ ಮಾತ್ರ ಇಷ್ಟೊಂದು ಪ್ರಮಾಣದಲ್ಲಿ ಆಗಿದ್ದು. ಅದರ್ವೈಸ್ ಈಗ ನಾವು ಸಿವಿಲ್ ಅಲ್ಲಿ ಒಂದು ಹಿಂದ್ಗಡೆ ಒಂದು ಹೋಗ್ತಾ ಇರ್ತೇವೆ, ನೀವು ನೋಡಿರ್ತೀರಾ. ಹೌದು. ನಾವು ಆ ತರ ಹೊಡೆದ್ರೆ 4-5 ಗಾಡಿಗೆ ಡ್ಯಾಮೇಜ್ ಆಗೋದು ನಿಜ. ನಾವು ಇದನ್ನ ಫಾಲೋ ಮಾಡ್ತೀವಿ. ಯಾವತ್ತೇ ಒಂದು ಗಾಡಿ ಹೋಗ್ಬೇಕಾದ್ರೆ ಒಂದು ಗಾಡಿ ಇಂದ ಇನ್ನೊಂದು ಗಾಡಿಗೆ 50 ಮೀಟರ್ ಡಿಸ್ಟೆನ್ಸ್ ಇರಬೇಕು. ಮುಂದ್ಗಡೆ ಗಾಡಿ ನಿಂತ್ಕೊತು ಅಂದ್ರೆ 50 ಮೀಟರ್ ಡಿಸ್ಟೆನ್ಸ್ ಅಲ್ಲಿ ಹಿಂದ್ಗಡೆ ಗಾಡಿನೂ ನಿಲ್ಬೇಕು. ನಿಜ. ಹತ್ರಕ್ಕೆ ಹೋಗಿ ನೋಡೋದಲ್ಲ, ಏನಾಯ್ತು ಅಂತ ಹತ್ರಕ್ಕೆ ಹೋಗಿ ಕೇಳೋದಲ್ಲ. ಅಲ್ಲಿ ದೂರದಲ್ಲಿ ನಿಂತ್ಕೊಂಡೆ ಅಲ್ಲಿಂದ ಕೆಳಗಿಳಿದು ಒಬ್ರು ಪ್ರೊಟೆಕ್ಷನ್ ತಗೊಂಡು ಕೆಳಗಿಳಿದು ಅದೇನಂತ ಮಾಡಿ ಕಮ್ಯುನಿಕೇಶನ್ ಮಾಡಿ ಆಮೇಲೆ ನಾವು ಮೂವ್ ಮಾಡೋದು. ಅಷ್ಟು ಸುರಕ್ಷಿತ ತಗೊಂಡಿರ್ತೀರಾ, ಮುನ್ನೆಚ್ಚರಿಕೆನೆ? ಹೌದು ಸರ್, ಅಷ್ಟೊಂದು ಮುನ್ನೆಚ್ಚರಿಕೆ ತಗೊಂಡಿರ್ತೀವಿ. ಆದ್ರೆ ಒಂದೊಂದು ಟೈಮ್ ಈ ತರ ಆಗ್ಬಿಡುತ್ತೆ. ಇದು ಭಾರಿ ಒಂದು ದುರಂತ ಸರ್. ನಿಮ್ಗೆ ಹೆಂಗ್ ಅನ್ಸುತ್ತೆ ಮೇಜರ್, ಇದು ಹೆಂಗ್ ಪ್ಲಾನ್ ಆಗಿರಬಹುದು, ಇದು ಹೆಂಗೆ ಅಟ್ಯಾಕ್ ಆಗಿರಬಹುದು ಅಂತ? ಸರ್, ಇದು ನನ್ನ ಪ್ರಕಾರ, ನನ್ನ ಒಂದು ಅನುಭವದ ಪ್ರಕಾರ ಇವರು ಮೊದ್ಲು ನಮ್ಮ ಕ್ಯಾನ್ವಾಯ್